ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಏರ್ ಶೋಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಇವತ್ತು ಮುಖ್ಯಮಂತ್ರಿಗಳು ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು. ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ತಿಳಿಸಿದರು. ಇನ್ನು ಬೆಂಗಳೂರಿನ ಟನಲ್ ಯೋಜನೆ, ಲಿಂಕ್ ರೋಡ್ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ಡಬಲ್ ಡೆಕ್ಕರ್ ರಸ್ತೆಗೆ ರಕ್ಷಣಾ ಇಲಾಖೆಯ ಜಾಗ ಕೇಳಲಾಗಿದೆ. ಸರ್ಕಾರ ಸ್ಪಂದಿಸಿದೆ ಅಂತ ಸಿಎಂ ತಿಳಿಸಿದರು. ನಾಳೆ ಪ್ರಧಾನಿ ಮೋದಿ ಭೇಟಿಗೂ ಕೂಡ ಅವಕಾಶವನ್ನು ಕೇಳಲಾಗಿದೆ. ರಾಜ್ಯದ 6 ನೀರಾವರಿ ಯೋಜನೆಗಳಿಗೆ 11,122.76 ಕೋಟಿ ಅನುದಾನಕ್ಕಾಗಿ ಕೇಂದ್ರಕ್ಕೆ ಮನವಿಯನ್ನು ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಟನಲ್ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಛೇಡಿಸಿದರು. ಸಲಹೆ ಎಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ, ದುಡ್ಡನ್ನು ಕೊಡಿಸ್ಲಿ ಅಷ್ಟೇ, ಬರೀ ಖಾಲಿ ಮಾತಾಡೋದು ಬೇಡ. ಯಾರು ನಿಮ್ಮ ಕೈಗೆ ತಂದು ಕೊಟ್ಬಿಡ್ತಾರೆ ಕಾಸನ್ನು. ನೀವು ಟೆಂಡರ್ ಕರ್ಕೊಳ್ಳೋದು, ನಿಮ್ಮ ಇಷ್ಟ ಬಂದಂಗೆ ಯೋಜನೆ ಮಾಡ್ಕೊಳ್ಳೋಕೆ ನಿಮ್ಗೆ ಕೊಡಿಸ್ಬಿಡ್ತಾರೆ ದುಡ್ಡನ್ನ. ಅವ್ರೇನು ಬಕ್ರಾನ ಅವರು ಮಾತಾಡಬಾರ್ದು. ಅರೇ ಚೆನ್ನಾಗಿದೆ ನಿಮ್ಮದು ಸ್ಕೀಮು. ಹಾಂ, ಇಲ್ಲಿ ನಿಮ್ಗೆ ಆಗದೆ ಇರೋ MLAಗಳಿಗೆ ಕಾಸು ಕೊಡಲ್ಲ ನೀವು ಅಸೆಂಬ್ಲಿ ಸೆಗ್ಮೆಂಟಲ್ಲಿ. ಇಲ್ಲೇ ಚೆನ್ನಾಗಿ ಆಟ ಆಡಿಸ್ತಾರೆ. ಇಲ್ಲಿ ಅಲ್ಲಿ ಮಾತ್ರ ತಂದು ಚೀಲದಲ್ಲಿ ತುಂಬಿ ನಿಮ್ಮ ಕೈ ಕೊಟ್ಬಿಡ್ಬೇಕು. ಅವರು ಕೊಟ್ಬಿಡ್ತಾರೆ. ಇಲ್ಲ ಅಂದ್ರೆ ರಾಜ್ಯಕ್ಕೆ ಅನ್ಯಾಯ. ಇದು ರಾಜ್ಯಕ್ಕೆ ಅನ್ಯಾಯ. ಅಲ್ಲಿ MLAಗೆ ಅನ್ಯಾಯ ಇಲ್ಲ. ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅವನು MLA. ಇಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡಿಸ್ಬಿಡ್ತೀನಿ ಅಂತೀರಿ. ಇಲ್ಲಿ ಅವರು ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಾರೆ. ಮಾಡಿಸ್ಕೋಬೇಕು, ಅನುಭವಿಸ್ಕೊಳ್ಳಿ ಅಂತ. ಈಗ ಕೊಟ್ಬಿಡ್ತಾರೆ ಇವ್ರಿಗೆ ದುಡ್ಡನ್ನು. ಇವ್ರಿಗೆ ಕೇಳಿದ್ರೆ ಆಯ್ತು. ಕುರ್ಚಿ ಕಿತ್ತಾಟ ಏನೋ ಡೆಲ್ಲಿಗೆ ಹೋಯ್ತಂತೆ. ಅಲ್ಲಿನ ಹೈಕಮಾಂಡ್ನವ್ರನ್ನ ಭೇಟಿ ಮಾಡ್ಕೊತಾರಂತೆ. ಮಾಡ್ಕೊಳ್ರಿ. ಅದನ್ನು ಪ್ರಿಯಾಂಕಾ ವಾದ್ರಾನ್ ಭೇಟಿ ಮಾಡಿದ್ರಂತೆ ಇವ್ರು ಹೋಗಿ. ಆ ಮೂಲಕ ಸೋನಿಯಾ ಗಾಂಧಿಗೆ ಸಂದೇಶ ಕಳಿಸಿದ್ದಾರಂತೆ. ಇಲ್ಲ ಬೋಗಸ್ ಇಲ್ಲ. ಸೋನಿಯಾ ಗಾಂಧಿಗೆ ಡೈರೆಕ್ಟಾಗಿ ಮಾತಾಡೋ ಲೆವೆಲಲ್ಲಿ ಇದ್ದಾರೆ DK. ಆಯಿತಾ. ನಾಳೆ ಏನೋ ಒಂದು ಸಭೆ ಅಂತೆ. ಸರಿ, ಈ ಮಧ್ಯೆ ರಂಭಾಪುರಿ ಶ್ರೀಗಳದಕ್ಕೆ ಸಚಿವರೆಲ್ಲ ಅವ್ರವ್ರದ್ದೇ ಪ್ರತಿಕ್ರಿಯೆ ಕೊಟ್ಕೊಂಡಿದ್ದಾರೆ. ರಂಭಾಪುರಿ ಶ್ರೀಗಳು ಹೇಳ್ಬಿಟ್ರು ಅಂದ ತಕ್ಷಣ CM ಚೇಂಜ್ ಆಗಲ್ಲ. ಜಮೀರ್ ಮಾತಾಡ್ಬಿಟ್ರು ಅಂದ ತಕ್ಷಣ ಚೇಂಜ್ ಆಗಲ್ಲ. ಇನ್ಯಾರೋ ರಾಘವೇಂದ್ರ ಇಟ್ನಾಳ್ ಯಾರೋ ಮಾತಾಡ್ಬಿಟ್ರು ಅಂದರೆ ಆಗ್ಬಿಡಲ್ಲ. ಇದ್ಯಾವುದೋ ಇಕ್ಬಾಲು ಹುಸೇನು ಮಾತಾಡ್ಬಿಟ್ರೆ ಆಗಲ್ಲ. ಅದು ಆಗೋ ಕಡೆ ಆಗಬೇಕು. ಸುಮ್ಮನೆ ಯಾಕೆ ನಾಲ್ಗೆ ಚಪಲ ತಿರ್ಸ್ಕತ್ತೀರಿ? ಸುಮ್ಮನೆ ರಪ್ಪ ಎಲ್ಲರೂ. ಅದು ಹೇಳ್ತಾನೆ ಹೇಳೋದನ್ನೆಲ್ಲನೂ ಹೇಳಿ ನಿಮ್ಮ ಭಾವನೆಗಳು, ಇನ್ಕ್ಲೂಡಿಂಗ್ ರಂಭಾಪುರಿ ಶ್ರೀಗಳದ್ದು ಸೇರಿ ಭಾವನೆಗಳು, ಅದಕ್ಕೇನು ದೊಡ್ಡ ಅರ್ಥ ಕೊಡಬೇಡಿ. ಅದರಿಂದ ಏನೂ ಆಗಲ್ಲ. ಅದನ್ನು ಕೇಳು ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬೇಡಿ. ಸುಮ್ಮನೆ. ಇನ್ನೂ ಅದೇನೋ ಸುರ್ಜೇವಾಲಾಗೆ ಹೊಸಪೇಟೆ, ಗವಿಯಪ್ಪ, ಹರಪನಹಳ್ಳಿ, ಕೂಡ್ಲಿಗಿ MLAಗಳು ಎಲ್ಲರೂ ಹೋಗಿ ಜಮೀರ್ ಮೇಲೆ ದೂರು ಕೊಟ್ಟಿದ್ದಾರಂತೆ. ಸರ್, ಇವ್ರು ಸರಿ ಇಲ್ಲ, ವೇಸ್ಟ್ ಬಾಡಿ ಇದು ಕಂಪ್ಲೀಟ್ಲಿ. ನಮ್ಮ ಜಿಲ್ಲೆಗೆ ಏನೂ ಮಾಡ್ತಿಲ್ಲ, ಸುಮ್ಮನೆ ಬುರ್ಡೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಅಷ್ಟೇ ಅಂತ. ಸುರ್ಜೇವಾಲಾ ಗೊತ್ತಿಲ್ವಾ ಅಂತ ಬುರ್ಡೆ ಮಿನಿಸ್ಟರ್ಗಳು ಭಾಳ ಇದ್ದಾರೆ ಈ ಕ್ಯಾಬಿನೆಟಲ್ಲಿ ಅಂತ. ಒಂದೊಂದು ಹೋಗುತ್ತಷ್ಟೇ. ಒಬ್ಬೊಬ್ರದ್ದು ಮಾತ್ರ ಹೋಗುತ್ತಿರಲ್ಲ. ಯಾರು ಹೈಕಮಾಂಡ್ ಜೊತೆ ಕ್ಲೋಸಾಗಿ ಮೂವ್ ಮಾಡಬೇಕು, ಅವ್ರಿಗೇನೂ ಆಗಲ್ಲ. ಎಲ್ಲ ರಕ್ಷಣೆ. ನಾನು ಕ್ಲೋಸ್ ಆಗಿ ಅಂದಾಗ ಅವ್ರವ್ರಿಗೆ ಬೇಕಾದಾಗ ಆ ಕ್ಲೋಸ್ನೆಸ್ಸನ್ನೆಲ್ಲ ಅರ್ಥ ಮಾಡ್ಕೋಬೋದಪ್ಪ. ಯಾವ ರೀತಿ ಅಂತ. ಓಕೆನಾ? ಓಕೆ. ಆ ಥರದ್ದು ಅವ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟದೆ, ನಾನು DK ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ ಅಂತ? ನೋಡ್ತೀವಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ. ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದ್ದು ನಮಗೆ ಫೈನಲ್. ನಾನು ಇಲ್ಲಿ ಎಷ್ಟೇ ಕೂಗಾಡಿದ್ರು ಪ್ರಯೋಜನ ಇಲ್ಲ. ನಾನು ಏನು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು, ಅವರು ಸಮದಲ್ಲ ಪಾರ್ಟಿ. ಯಾರು ಪ್ರಿಯಾಂಕರ್ಗೆ ಹೇಳಿದ್ದು ಸರಿ, ಹೈಕಮಾಂಡ್ ಅದು 2 ಕಾರಣಕ್ಕೆ ಸರಿ. ಅವ್ರು ಹೇಳಿದ್ದು ಸರಿ. ನಾನು ಇಲ್ಲಿ ಎಷ್ಟೇ ಕೂತ್ಕೊಂಡು ಏನು ಮಾತಾಡಿದ್ರು ಅಷ್ಟೇ ಅದು ಅಂತ. ಎರಡನೇದು, ನಿಮ್ಮ ಪೊಸಿಷನ್ ಏನು ಹೈಕಮಾಂಡ್ ಅಲ್ಲಿ ಅಂತ ನಮ್ಗೆ ಗೊತ್ತಿದೆ. ಓಕೆ, ಎಸ್, ಹೆಂಗೆ ಹೇಳಿ, ಅವ್ರ ತಂದೆ. ನಮಗೆ ಗೊತ್ತಿದೆ. ಹಾಗಾಗಿ ನಾವು ನಿಮ್ಮನ್ನು ನಂಬ್ತೀವಿ. ಓಕೆ, ಈ ವಿಚಾರ. ಎಸ್, ಓಕೆ. ಇನ್ನು ಗುಜರಾತ್ನ ವಡೋದರ ಡಿಸೆಂಬರ್ವರೆಗೂ ನನ್ನ ಪ್ರಕಾರ ಈಗಲೂ ಹೇಳ್ತೀನಿ, ನೆನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಆಗಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ. ಬಿಹಾರ ಚುನಾವಣೆ ಇದೆ. ಡಿಸೆಂಬರ್ನ ಏನಾದ್ರು ಕಳ್ಕೊಂಡ್ರೆ ಇನ್ನು DK ಆಗಲ್ಲ ಅಂತ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಅದಾದಮೇಲೆ ಒಂದು ವೇಳೆ DK ತನ್ನ ಆಸೆ ಪೂರೈಸ್ಕೊಳ್ಳೋಕ್ಕೆ ಏನಾದರೂ ಜಾಗ ಇದ್ದರೆ ಅದು ಡಿಸೆಂಬರ್ರೇ ಅಂತ ನನ್ನ ವಾದ. ಅದಾದಮೇಲೆ ಅದಾದಮೇಲೆ ಏನಾದ್ರು ಹೋದರೆ ಡಮ್ಯಾರ್.